ಮಲೆನಾಡಿನಲ್ಲಿ ಆನೆ ದಾಳಿಗೆ ಏನಂದ್ರೆ ಹೋರಾಟಗಾರರು ಈಗ ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಬಂದ್ಗೆ ಒಂದು ಕರೆ ಕೊಟ್ಟಿರುವಂತದ್ದು. ಬಂದ್ಗೆ ಕರೆ ಕೊಟ್ಟಂತ ಹೋರಾಟಗಾರರು ಸರ್ಕಾರ ಹಾಗೂ ಇಲ್ಲಿನ ಶಾಸಕ ಟಿ.ಡಿ. ರಾಜೇಗೌಡ ವಿರುದ್ಧ ಒಂದಿಷ್ಟು ಆರೋಪಗಳನ್ನ ಕೂಡ ಮಾಡಿರುವಂತದ್ದು. ಈಗ ಸ್ವತಃ ಶೃಂಗೇರಿ ಕ್ಷೇತ್ರದ ಶಾಸಕ ಟಿ.ಡಿ. ರಾಜೇಗೌಡರು ನಮ್ಮ ಜೊತೆ ಇದ್ದಾರೆ, ಅವರನ್ನು ಮಾತಾಡ್ಸೋಣ. ಸರ್ ನಮಸ್ಕಾರ. ನಿನ್ನಿನ ಘಟನೆ ಏನಾಯ್ತು? ಯಾಕೆ ಒಂದು ಹಲ್ಲೆ ಆಯ್ತು ಮತ್ತೆ ಲಾಠಿ ಚಾರ್ಜ್ ಆಯ್ತು? ನಿನ್ನೆ ನಿಮಗೆಲ್ಲ ಗೊತ್ತಿದೆ, ಬೆಳಗ್ಗೆಯಿಂದ ಪ್ರತಿಭಟನೆ ಆಯಿತು. ನಾವೆಲ್ಲ ಸಂಪೂರ್ಣ ಸಹಕಾರ ಕೊಟ್ಟು ನಾವು ಸರ್ಕಾರದವ್ರಿಗೆ ಮಾತಾಡಿ, ಮೊನ್ನೆ ಅರಣ್ಯ ಸಚಿವರಿಗೆ ಮಾತಾಡಿ, ಕಾನೂನಾತ್ಮಕವಾಗಿ ಸರ್ಕಾರದ ಏನು ಒಂದು ನೀತಿ ನಿಯಮ ಇದೆ ಅದ್ರ ಪ್ರಕಾರ ಅವ್ರಿಗೆ ಪರಿಹಾರ ಕೊಡೋದಕ್ಕೆ ಚೆಕ್ಕು ಎಲ್ಲ ತರಿಸಿ ಮತ್ತು ನಾವು ಸರ್ಕಾರದ ಗಮನ ಸೆಳೆಯೋದಕ್ಕೆ ಅವ್ರಿಗೆ ಪ್ರತಿಭಟನೆ ಮಾಡೋದಕ್ಕೆ ನಾವು ಅವಕಾಶ ಮಾಡಿಕೊಟ್ಟಿದ್ದೀವಿ. ಅದಾದ ನಂತರ ಅವ್ರ ಕುಟುಂಬದವರು ಸುಮಾರು 11-11:30 ನಾವು ಬಾಡಿ ತಗೊಂಡು ಹೋಗ್ತೀವಿ, ನಮಗೆ ನಾಳೆ ದೇವತಾ ಕಾರ್ಯ ಇದೆ, ನಾವು ಇವತ್ತೇ ಅಂತ್ಯಕ್ರಿಯೆ ಮಾಡಬೇಕು, ಇಲ್ಲ ಬೆಳಗ್ಗೆ ಮಾಡಬೇಕು ಅಂತೇಳಿ ಪರಿ ಅವ್ರು ಬೇಡ್ಕೊಂಡ್ರು ಕೂಡ ಅವ್ರ ಮೇಲೂ ಕೂಡ ತಾವು ಆ ವಿಡಿಯೋ ಇದೆ ತಮಗೆ ಕಳಿಸ್ಕೊಡ್ತೀನಿ, ಜೀವರಾಜ್ ಅವರು ಅವ್ರ ಮೇಲೆ ಹಲ್ಲೆ ಮಾಡುವಂಥ ಪ್ರಯತ್ನ ಮಾಡಿದರು. ಅದಾದಮೇಲೆ ನನ್ನ ಮೇಲೆ ಹಲ್ಲೆ ಮಾಡ್ಲಿಕ್ಕೆ ಬಂದರು. ನುಗ್ಗಿಡೀ ಜನ ಕೂಕೊಂಡು ನಾನು ಬಂದಂಥ ಸಂದರ್ಭ ನಾನು ಬೆಳಗ್ಗೆನೂ ಬಂದೆಲ್ಲ ಸಾಂತ್ವನ ಹೇಳೋಗಿದೆ. ಅವಾಗ ನಾನು ಕೈಯಿಂದ ತಡೆದಿರೋದು ಹೌದು, ನನ್ನ ಮೇಲೆ ಹಲ್ಲೆ ಆಗದೆ ಇರೋದು ಕೈಯಿಂದ ನಾನು ತಡೆದಿದ್ದೇನೆ. ಅವರು ಇಬ್ಬರು ಪಕ್ಕನೇ ಇದ್ದಾರೆ, ಅವ್ರು ಅದನ್ನು ಶಾಂತಿ ಮಾಡ್ಬೋಯ್ತು, ಹೇಳ್ಬೋಯ್ತು, ಶಾಂತಿಯುತ ಪ್ರತಿಭಟನೆ ಮಾಡೋಕ್ಕೆ ನಾವು ಅವಕಾಶ ಮಾಡಿಕೊಟ್ಟಿದ್ದು. ಅವ್ರು ಲಾಸ್ಟಿಗೆ ಕೊನೆಗಳಿಗೆಲ್ಲ ಅವ್ರು ಯಾವಾಗ ಬಾಡಿ ಬಿಡಲಿಲ್ಲ, ಈ ಬಾಡಿ ಹೊತ್ಕೊಂಡೋಗಿ ಬಾಳೆಹೊನ್ನೂರಲ್ಲಿ ಮೆರವಣಿಗೆ ಮುಖ ತಗೊಂಡೋಗಿ ಅರಣ್ಯ ಇಲಾಖೆ ಒಳಗಡೆ ಹೂತಾಕ್ತೀವಿ ಅಂತ ಯಾವಾಗ ಹೇಳಿದ್ರು ಅದು ಕಾನೂನು ಬಾಹಿರ. ಆವಾಗ ಅವ್ರ ಮನೆಯವ್ರು ಇಲ್ಲ, ಅದಕ್ಕೆ ನಾವು ಅವಕಾಶ ಕೊಡಲ್ಲ, ಪೊಲೀಸ್ನರಿಗೆ SP ಅವರಿಗೂ ಮತ್ತು DC ಅವ್ರಿಗೂ ರಿಕ್ವೆಸ್ಟ್ ಮಾಡಿದ್ರು, ನಮ್ಮ ಬಾಡಿನ, ನಮ್ಮ ಕುಟುಂಬದ, ನಮ್ಮ ಬಂಧುಗಳ ಬಾಡಿನ ನಾವು ತಗೊಂಡೋಗಿ ಅಂತ್ಯ ಸಂಸ್ಕಾರ ಮಾಡೋದಕ್ಕೆ ತಾವು ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಕೇಳಿದಂಥ ಸಂದರ್ಭದಲ್ಲಿ ಅವರು ಸಂಪೂರ್ಣ ಎಲ್ಲರನ್ನು ಸೈಡಿಗೆ ತಳ್ಳಿ ಆ ಬಾಡಿ ಎತ್ತಿ ಆಂಬ್ಯುಲೆನ್ಸಿಗೆ ಹಾಕಿದ್ರು. ಆಂಬ್ಯುಲೆನ್ಸ್ ಕೀ ಕಿತ್ಕೊಂಡ್ರು. ಮತ್ತು ಅಲ್ಲಿಂದ ಸ್ವಲ್ಪ ದೂರ ಆಂಬ್ಯುಲೆನ್ಸ್ ತಳ್ಕೊಂಡೋಗಿ ಮುಂದೆ ಇನ್ನೊಂದು ಆಂಬ್ಯುಲೆನ್ಸ್ ತರಿಸಿ ಅಲ್ಲಿಂದ ಬಾಡಿ ತಗೊಂಡು ಅವರು ಅಂತ್ಯ ಸಂಸ್ಕಾರಕ್ಕೆ ತಗೊಂಡೋದ್ರು. ಈ ರೀತಿ ಅವರು BJPಯವರು ಅವರ ಮನಸ್ಥಿತಿ ಏನು ಅಂದರೆ ಸಾವಿನಲ್ಲಿ ರಾಜಕಾರಣ ಮಾಡುವಂಥ ಕೆಟ್ಟ ಮನಸ್ಥಿತಿ. ನಿನ್ನೇನು ಅಷ್ಟೇ ಅವರಿಗೆ ನ್ಯಾಯ ಕೊಡಿಸ್ಬೇಕನ್ನೋ ಯಾವುದೇ ಉದ್ದೇಶ ಇಲ್ಲ, ಎಲ್ಲ ನ್ಯಾಯ ಕೊಡಿಸ್ತು. ದಾಳಿಗೆ ತುತ್ತಾದಂಥ ಆನೆನೂ ಸೆರೆ ಹಿಡಿಸಿದ್ವಿ, ಶಾಂತಿಯುತವಾಗಿ ಅವರಷ್ಟೊತ್ತು ಪ್ರತಿಭಟನೆ ಮಾಡಿ ಸರ್ಕಾರದ ಗಮನ ಸೆಳೆದಿದ್ರು, ಆ ಬಾಡಿ ಕಳಿಸ್ಕೊಡ್ಬೋಯ್ತು, ಇಲ್ಲ ಆಮೇಲೆ ಇವ್ರು ಪ್ರತಿಭಟನೆ ಮುಂದುವರಿಸ್ಬೋಯ್ತು. ಆಮೇಲೆ ಆ ಬಾಡಿ ಆಂಬ್ಯುಲೆನ್ಸ್ಗಿಟ್ಟು ಆಂಬ್ಯುಲೆನ್ಸನ್ನು ತಡೆದ್ರು, ಪೊಲೀಸ್ ವಾಹನಗಳನ್ನ ತಳ್ಳಿ ದೂಕಾಡಿದ್ರು, ಪೊಲೀಸ್ನರಿಗೆ ಕಲ್ಲಲ್ಲಿ ಹೊಡೆದ್ರು. ಅದನ್ನ ಯಾಕೆ ಹೇಳೋದಿಲ್ಲ ಅವರು ಒಟ್ಟಾರೆ ಚುನಾವಣೆ ಹತ್ರ ಬಂತು, ಗ್ರಾಮ ಪಂಚಾಯತಿ, ಜಿಲ್ಲಾ ಪರಿಷತ್ ಮತ್ತು ತಾಲೂಕ್ ಪಂಚಾಯತಿಗಳು, ಮತ್ತು ಇನ್ನು 2 ವರ್ಷದೊಳಗೆ MLA ಎಲೆಕ್ಷನ್ ಬಂತು. ಅದರೊಳಗಡೆ ಗೊಂದಲ ಸೃಷ್ಟಿ ಮಾಡೋಣ ಅನ್ನೋ ಒಂದೇ ಒಂದು ರಾಜಕೀಯ ಲಾಭ ಪಡೆಯೋಣ ಅಂತ ಒಂದೇ ಒಂದು ದೃಷ್ಟಿ ಬಿಟ್ಟರೆ ಅವ್ರಿಗೆ ಯಾರಿಗೂ ನ್ಯಾಯ ಕೊಡಿಸೋ ಉದ್ದೇಶನೂ ಇಲ್ಲ, ರೈತರಿಗೂ ನ್ಯಾಯ ಕೊಡಿಸೋ ಉದ್ದೇಶ ಇಲ್ಲ. ಇವೆಲ್ಲ ಸುಳ್ಳು ಆರೋಪಗಳು, ಅವಕ್ಕೆಲ್ಲ ನಾನು ತಲೆ ಕೆಡ್ಸ್ಕೊಳ್ಳೋದಿಲ್ಲ. ನಾನು ನನ್ನ ಕ್ಷೇತ್ರದ ಜನರಿಗೆ ಏನು ನ್ಯಾಯ ಕೊಡಿಸ್ಬೇಕು, ಏನು ಕಷ್ಟಕಾಲದಲ್ಲಿ ಸ್ಪಂದಿಸ್ಬೇಕು, ಆ ಕೆಲಸ ನಾನು ಮಾಡ್ತಾ ಇದ್ದೇನೆ, ಮುಂದುವರ್ಸ್ಕೊಂಡು ಹೋಗ್ತೇನೆ. ಅಭಿವೃದ್ಧಿ ಇವತ್ತಿನ ಹೋರಾಟದಲ್ಲಿ ನಿಮ್ಮನ್ನ ಏನಂದ್ರೆ ಒಂದು ಗೂಂಡಾ ಶಾಸಕ ರೀತಿಯಲ್ಲಿ ಅವರು ಒಂದು ಹೇಳಿರುವಂತದ್ದು, ಆ ರೀತಿಯ ಇದೆಲ್ಲ ಪಿತೂರಿ ಇದು, ಆಯ್ತಾ. ನನಗೆ ನನ್ನದೇ ಆದಂಥ ನಡವಳಿಕೆ, ನನ್ನದೇ ಆದಂಥ ಇತಿಮಿತಿ ಒಳಗೆ ಕೆಲಸ ಮಾಡಿದ್ದೀನಿ. ನೀವು ನೋಡಿದಿರಿ, ಗೊತ್ತಿದೆ ನನ್ನ ನಡವಳಿಕೆಯನ್ನು. ಇಲ್ಲಿವರೆಗೂ ಇಡೀ ಕ್ಷೇತ್ರದ ಜನರು ನೋಡಿದ್ದಾರೆ. ಅದು ಸೃಷ್ಟಿ ಮಾಡಿರ್ತಕ್ಕಂಥದ್ದು ಅವರೇ ಮೇಲೆ ಬಂದು ನಾನು ಅದನ್ನು ತಡೆದಿದ್ದರಿಂದ ನಾವು ತಳ್ಳಿದ್ದು. ಯಾಕಪ್ಪ ದೂಕ್ಕೊಂಡು ಯಾಕಪ್ಪ ಬರ್ತೀಯ, ಯಾಕಪ್ಪ ದಾಳಿ ಮಾಡ್ತೀಯ, ಯಾಕಪ್ಪ ಬಾಯಿಗೆ ಬಂದಾಗ ಬೈತೀಯ, ಸ್ವಲ್ಪ ನಿಲ್ಲು, ಶಾಂತಿಯುತ ಪ್ರತಿಭಟನೆ ಮಾಡೋಣ ಅಂತ ಹೇಳಿದ್ಬಿಟ್ರೆ ನಾವು ಯಾವುದೇ ರೀತಿದು ಮಾಡಿಲ್ಲ. ಗೂಂಡಾಗಿರಿ ಮಾಡ್ತಿರೋದು ಅವರೇನೆ. ನಿನ್ನೆ ಆ ಅಮಾಯಕರ ಸಾವಿನ ಕುಟುಂಬದ ಮೇಲೆ ಗೂಂಡಾಗಿರಿ ಮಾಡಿದ್ರು. ಅದ್ರ ಜೊತೆಗೆ ಹಿಂದೆ ಅವ್ರಿಗೆ ಕ್ಷೇತ್ರಕ್ಕೆ ಏನೇನು ಅನ್ಯಾಯ ಮಾಡಿದೆ ಅಂತ ಗೊತ್ತಿದೆ. ಮಹಿಳೆಯರ ಜೊತೆ ಯಾವ ರೀತಿ ನಡ್ಕೊಂಡಿದ್ದಾರೆ, ಏನು ಪ್ರಕರಣಗಳು ದಾಖಲಾಗಿದ್ದಾವೆ, ಎಲ್ಲೆಲ್ಲಿ ಏನೇನು ಅಭಿವೃದ್ಧಿಗೆಲ್ಲ ಅಡ್ಡಗಾಲು ಬಂದಿದೆ ಅಂತ ಎಲ್ಲ ಗೊತ್ತಿದೆ. ಅವರ ಹಣೆ ಬರ ಇಲ್ಲಿ ಹೇಳೋದು ಬೇಡ, ಅವ್ರ ಬದಲು ಅವ್ರ ಮನಸ್ಥಿತಿನ ಸರಿ ಮಾಡ್ಕೊಳ್ಳಿ. ಅವರೊಬ್ಬ ವಕ್ರ ಮನಸ್ಸಿನ ರಾಜಕಾರಣಿ ನಾನು ಈಗಾಗಲೇ ಹೇಳಿದ್ದೇನೆ. ಅದನ್ನ ಬಿಟ್ಟು ಜನರಿಗೆ ಸಹಾಯ ಮಾಡೋ ದೃಷ್ಟಿನಲ್ಲಿ ಅವ್ರು ಯೋಚನೆ ಮಾಡಲಿ ಅಷ್ಟೇ. ಈಗ ಮಲೆನಾಡಲ್ಲಿ ಅಂದ್ರೆ ಶೃಂಗೇರಿ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಮುಖವಾಗಿ ವೈಯಕ್ತಿಕ ರಾಜಕೀಯ ನಡೀತಾ ಇದೆಯಾ ಅನ್ನೋ ಒಂದು ಆರೋಪ, ಒಂದು ಗಂಭೀರ ಆರೋಪ ಬರ್ತಾ ಇದೆ. ನಮಗೆ ಯಾವುದೇ ವೈಯಕ್ತಿಕ ಇಲ್ಲ, ನಮಗೆ ಎಲ್ಲರೂ ಒಂದೇ. ನಾನು ಈ ಕ್ಷೇತ್ರದ ಪ್ರತಿಯೊಬ್ಬ ಜನರ, ಪ್ರತಿಯೊಬ್ಬ ಮತದಾರರ, ಪ್ರತಿಯೊಬ್ಬ ಕಾರ್ಯಕರ್ತರ ಎಲ್ಲ 3 ಪಕ್ಷರು ಸಮಾನಾಂತರಕೊಂಡು ಕೆಲಸ ಮಾಡಿಕೊಡ್ತಾ ಇದ್ದೀವಿ. ಅದು ಅವ್ರನ್ನ ಕೇಳಬೇಕಷ್ಟೆ, ಅದು ಅವರ ಮನಸ್ಥಿತಿ. ಅವ್ರಿಗೆ ಚುನಾವಣೆ ಬರೋ ತನಕ ಏನೂ ಇರಲ್ಲ. ಚುನಾವಣೆ ಹತ್ರ ಬಂದ ಕೂಡ ಇನ್ನು 2-3 ತಿಂಗಳಲ್ಲಿ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದರು, ಜಿಲ್ಲಾ ಪರಿಷತ್ತು, ತಾಲೂಕ್ ಪಂಚಾಯತಿ, ಗ್ರಾಮ ಪಂಚಾಯತ್ ಚುನಾವಣೆ ಮಾಡ್ತೀವಿ. ಅದಕ್ಕೆ ಇವರವೆಲ್ಲ ಬುನಾದಿ ಹಾಕೋದು, ಇಲ್ದಿದ್ದೆಲ್ಲ ಮಾಡಿ ಫಸ್ಟು ಸಾವಿನ ಹೆಣ ಮುಂದೆ ಇಟ್ಕೊಂಡು ರಾಜಕಾರಣ ಮಾಡೋದು ಬಿಟ್ಟು ಜನರಿಗೆ ಒಳ್ಳೆ ರೀತಿ ಸಹಕಾರ ಮಾಡೋದಕ್ಕೆ ಅವ್ರಿಗೆ ನೀವು ಮಾಧ್ಯಮದ ಮುಖಾಂತರ ಸಲಹೆ ಕೊಡಿ. ಇವತ್ತು ನಮ್ಮ ರಾಜ್ಯದಲ್ಲಿ ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ಉಪಮುಖ್ಯಮಂತ್ರಿಗಳು, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು, ನಮ್ಮ ಅರಣ್ಯ ಸಚಿವರು, ನಮ್ಮ ಕಂದಾಯ ಸಚಿವರು ಮಲೆನಾಡಿನ ಸಮಸ್ಯೆಗೆ ಬಗೆಹರಿಸಿ ಶಾಶ್ವತ ಪರಿಹಾರ ಕಂಡುಕೊಳ್ಳೋದಕ್ಕೆ ಎಲ್ಲ ರೀತಿಯ ಪ್ರಯತ್ನಗಳನ್ನ, ಎಲ್ಲ ರೀತಿಯ ಕಾನೂನುಗಳನ್ನು
ರೂಪಿಸ್ತಾ ಇದ್ದಾರೆ, ಅದನ್ನು ನಾವು ಮಾಡ್ತೇವೆ. ಇದಿಷ್ಟು ಶೃಂಗೇರಿ ಕ್ಷೇತ್ರದ ಶಾಸಕ ಟಿ.ಡಿ. ರಾಜೇಗೌಡ ಅವರ ಮಾತು. ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಮಹಾರುದ್ರ ಹಿತ್ತಲಗೊಪ್ಪ, ನ್ಯೂಸ್ ಫಸ್ಟ್ ಚಿಕ್ಕಮಗಳೂರು.